ಗ್ರಾಮದ ಅಂಚಿನಲ್ಲಿದ್ದ ಪ್ರೇತದ ಮನೆಯಲ್ಲಿ ಯಾವೊಬ್ಬರೂ ಹೋಗಲು ಹೆದರುತ್ತಿದ್ದರು. ಜನರು ಹೇಳುತ್ತಿದ್ದರು, ಅಲ್ಲಿ ರಾತ್ರಿ ವೇಳೆ ಹೆಜ್ಜೆಗಳ ಶಬ್ದ, ಹಸಿದ ಕಿರುಚು ಮತ್ತು ಬಿಸಿ ಗಾಳಿಯ ಅನುಭವ ಆಗುತ್ತದೆ. ಒಮ್ಮೆ ಆಕಾಶ್ ಮತ್ತು ಅವನ ಸ್ನೇಹಿತರು ಧೈರ್ಯ ತುಂಬಿ ಆ ಮನೆಯಲ್ಲಿ ಒಂದು ರಾತ್ರಿ ಕಳೆದರೂ ಏನೂ ಆಗುವುದಿಲ್ಲ ಎಂಬ ಸವಾಲು ಹಾಕಿದರು. ಬೆಳಗಿನ 9 ಗಂಟೆಗೆ ಎಲ್ಲರೂ ಮನೆಯಲ್ಲಿ ಸೇರಿ ಶೋಧನೆಯಲ್ಲಿ ತೊಡಗಿದರು. ಕೋಣೆಗಳು ಕತ್ತಲುಮಯವಾಗಿದ್ದವು, ಗೋಡೆಗಳು ಬಿರುಕು ಬಿದ್ದಿದ್ದವು ಮತ್ತು ಎಲ್ಲೆಡೆ ಬಳ್ಳಿಗಳಿಂದ ಆವರಿಸಿತ್ತು. ಅವರಲ್ಲಿ ಒಬ್ಬನಾದ ಅರವಿಂದ ಹೇಳಿದ, ಇದು ಪೂರ್ತಿಯಾಗಿ ನಿರ್ಲಕ್ಷ್ಯಗೊಂಡ ಮನೆಯಷ್ಟೇ. ಪ್ರೇತ, ಶೇತಾನ ಇವೆಲ್ಲ ಒಳ್ಳೆ ಕತೆಗಳಿಗೆ. ಎಲ್ಲರೂ ಬೆಚ್ಚನೆ ನಕ್ಕರು. ಆದರೆ ರಾತ್ರಿ 12 ಗಂಟೆ ಹೊತ್ತಿಗೆ ಪರಿಸ್ಥಿತಿ ಬದಲಾಯಿತು. ಒಂದು ಕತ್ತರಿಯ ಶಬ್ದ ಬೇಲಿಯಿಂದ ಕೇಳಿಬರುತ್ತಿತ್ತು. ಆಕಾಶ್ ಹೇಳಿದ, ಹೆದರುತ್ತೀಯಾ? ಏನೂ ಇಲ್ಲ ಎಂದು. ಆದರೆ ಬಾಗಿಲು ತಾನಾಗಿಯೇ ತೆರೆದಿದ್ದು ಎಲ್ಲರಿಗೂ ನಿಶ್ಚಲ ಬಿಸಿ ಹಬ್ಬಿಸಿತು. ಅವರಲ್ಲಿ ಇನ್ನೊಬ್ಬನಾದ ಸನತ್ ಹೃದಯ ಬಡಿದು, ಇದು ನಿಜವಾಗಿಯೂ ಪ್ರೇತದ ಮನೆ ಎಂದು ಕೂಗಿದ. ಆ ಸಮಯದಲ್ಲಿ ಹಿಂದುಳಿದ ಕೋಣೆಯಿಂದ ಬಿಳಿ ಆಕಾರ ಕಾಣಿಸಿತು. ಎಲ್ಲರಿಗೂ ಧೈರ್ಯ. ಹೈರಾಣನಾಗಿ ಓಡಲು ಹೊರಟರು. ಅವರು ಮುಕ್ತವಾದಾಗ ಗ್ರಾಮಕ್ಕೆ ತಲುಪಿದ ಮೇಲೆ ಅವರು ಹೆಜ್ಜೆಗಳನ್ನು ಕುಣಿಕೆಯೊಂದೇ ನುಡಿದರು, ಅಲ್ಲಿ ಹೋಗಬೇಡಿ. ಆ ಮನೆಯಲ್ಲಿ ಏನೋ ಅಪರಿಚಿತ ಶಕ್ತಿ ಇದೆ. ಅಂದು ರಾತ್ರಿ ಪ್ರೇತದ ಮನೆಯಲ್ಲಿ ಕಳೆಯುವ ಆ ಧೈರ್ಯಶಾಲಿ ಸ್ನೇಹಿತರು ಈಗ ಆ ಮನೆಯನ್ನು ಕಂಡರೆ ನೆನಪುಗಳಲ್ಲಿಯೇ ನಡುಗುತ್ತಾರೆ.